ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇವತ್ತು 6ನೇ ತರಗತಿಯ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕದಲ್ಲಿರುವ ಕವಿಗಳ ಪರಿಚಯ ಮತ್ತು ಪಾಠದಲ್ಲಿರುವ ಪದಗಳ ಅರ್ಥಗಳನ್ನ ನೋಡೋಣ. ಮೊದಲನೆಯದು ಗದ್ಯ ಭಾಗ. ಗದ್ಯ ಭಾಗದಲ್ಲಿ ಮೊದಲನೆಯದು ಪಾಠ ದೊಡ್ಡವರ ದಾರಿ. ಇದನ್ನು ರಚನೆ ಮಾಡಿದಂಥವರು ಬೇಗೋ ರಮೇಶ್ ಅವರು. ಬೇಗೋ ರಮೇಶ್ ಅವರ ಅವರ ಪರಿಚಯವನ್ನು ನೋಡೋಣ. ರಮೇಶ್ ಅವರು 1945 ಆಗಸ್ಟ್ 22ರಂದು ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ದೊಡ್ಡ ಹಣಸೊಗೆ ಗ್ರಾಮದಲ್ಲಿ ಜನಿಸಿದರು. ತಂದೆ BS ಗೋವಿಂದರಾಜು, ತಾಯಿ ರಾಧಮ್ಮ. ರಮೇಶ್ BE ಪದವೀಧರರಾಗಿ ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದವರು. ಪ್ರವೃತ್ತಿಯಿಂದ ಸಾಹಿತಿಗಳಾಗಿರುವ ಇವರು ಉತ್ತಮ ಭಾಷಾಂತರಕಾರರು, ಗಮಕಿಗಳು ಆಗಿದ್ದರು. ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವರು. ಕನ್ನಡದಲ್ಲಿ ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ಸುಮಾರು 500 ಪುಸ್ತಕಗಳನ್ನು ರಚಿಸಿರುವವರು. ಜೀವನ ಚರಿತ್ರೆ, ವ್ಯಕ್ತಿಚಿತ್ರಗಳನ್ನು ಬರೆಯುವುದರಲ್ಲಿ ಸಿದ್ಧಹಸ್ತರು. ವಿಶ್ವವಿಖ್ಯಾತ ಮಹಿಳೆಯರು, ನಮ್ಮ ಗಮಕಿಗಳು, ಕನ್ನಡ ಕವಿರತ್ನತ್ರಯರು, ವಿಜ್ಞಾನಿಗಳ ಹಾಗೂ ದೇಶಭಕ್ತರ ಜೀವನ ಚರಿತ್ರೆಗಳು ಇವರ ಗಮನಾರ್ಹ ಕೃತಿಗಳಾಗಿವೆ. ಶಾಂತಿಪ್ರಿಯ ಅಂಕಿತದಲ್ಲಿ ಇವರು ರಚಿಸಿದ 600 ವಚನಗಳ ಸಂಕಲನ ವಚನ ಸಾಗರ ಕೃತಿಗೆ ವಚನ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿರುತ್ತದೆ. ಸರ್ MV ನವರತ್ನ ಪ್ರಶಸ್ತಿ, ಡೆಪ್ಯೂಟಿ ಚನ್ನಬಸಪ್ಪ ರಾಜ್ಯ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳು ಸಂದಿವೆ. ಪ್ರಸ್ತುತ ಪಠ್ಯಭಾಗವನ್ನು ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಈ ಪಾಠದಲ್ಲಿರುವ ಪದಗಳ ಅರ್ಥ. ರಾಷ್ಟ್ರಪತಿ ಅಂದರೆ ರಾಷ್ಟ್ರಾಧ್ಯಕ್ಷ, ರಾಷ್ಟ್ರದ ಪ್ರಥಮ ಪ್ರಜೆ ಅಂತಲೇ ಹೇಳ್ಬೋದು. ಉನ್ನತ ಅಂದರೆ ಎತ್ತರವಾದ ಮತ್ತು ಮೇಲಾದ. ಹತ್ತಿಕ್ಕು, ಅಡಗಿಸು, ದಮನ ಮಾಡು. ಚಲ್ಲಾಪಿಲ್ಲಿ, ಅಸ್ತವ್ಯಸ್ತ ಮಾಡು. ಚದುರು, ಅನುಗುಣ ಅಂದರೆ ಅನುಸಾರ, ಹೊಂದಿಕೊಂಡು. ಆಕರ, ಮೂಲ ಆಧಾರ. ಮನೋಭಾವ, ಮನಸ್ಸಿನ ಭಾವನೆ. ದೌರ್ಬಲ್ಯ, ಬಲಹೀನತೆ ಮತ್ತು ಚಾಪಲ್ಯ. ಭಂಗ ಅಂದರೆ ಸೋಲು, ವೈಫಲ್ಯ. ವರ್ತನೆ, ನಡತೆ ಮತ್ತು ರೀತಿ. ಆದೇಶ ಅಂದರೆ ಆಜ್ಞೆ ಮತ್ತು ಅಪ್ಪಣೆ. ಸದೃಶ ಅಂದರೆ ಹೋಲು, ಸಾಟಿಯಾದ. ಸಂಯಮ ಅಂದರೆ ಹತೋಟಿ, ನಿಯಂತ್ರಣ. ಅಪರಾಧಿ, ತಪ್ಪು ಮಾಡಿದವ. ಭಂಡಾರ, ಬೊಕ್ಕಸ ಮತ್ತು ಖಜಾನೆ. ಜೋಪಾನ, ರಕ್ಷಣೆ ಮತ್ತು ಜತನ. ಪ್ರಗತಿ ಅಂದರೆ ಮುನ್ನಡೆ, ಅಭಿವೃದ್ಧಿ ಹೊಂದು. ರೋಚಕ ಅಂದರೆ ಕುತೂಹಲಕಾರಿ, ಸೋಜಿಗದಾಯಕ. ಪ್ರವೇಶದ್ವಾರ ಅಂದರೆ ಒಳಹೋಗುವ ಮುಖ್ಯ ಬಾಗಿಲು. ನೀಟಾಗಿ ಅಂದರೆ ಅಂದವಾಗಿ ಮತ್ತು ಸೊಗಸಾಗಿ. ಜನಕ ಮಹಾರಾಜ ಅಂದರೆ ಮಿಥಿಲೆಯ ರಾಜ ಮತ್ತು ಸೀತೆಯ ತಂದೆ. ತಾಳ್ಮೆಗೆಡು, ಸಹನೆ ಕಳೆದುಕೊಳ್ಳು. ಕೋಪಕ್ಕೆ ಒಳಗಾಗು. ಸಂಸ್ಕೃತಿ, ದೇಶದ ನಾಗರಿಕತೆಯ ಸಾರ. ರಾಷ್ಟ್ರೀಯ ಸಂಸ್ಕಾರ. ರಾಜ್ಯಪಾಲ, ರಾಜ್ಯದ ಮುಖ್ಯಸ್ಥ. ರಾಜ್ಯದ ಪ್ರಥಮ ಪ್ರಜೆ. ವಿಶ್ವವಿದ್ಯಾಲಯ, ಉನ್ನತ ವಿದ್ಯಾಭ್ಯಾಸ ನೀಡುವ ಸಂಸ್ಥೆ, ವಿಶ್ವವಿದ್ಯಾಲಯ. ಕುಲಪತಿ, ವಿಶ್ವವಿದ್ಯಾಲಯದ ಮುಖ್ಯಸ್ಥರು. ಕಾರ್ಯಕ್ಷೇತ್ರ, ಕಾರ್ಯರಂಗ, ಕೆಲಸ ನಿರ್ವಹಿಸುವ ವಲಯದ ವ್ಯಾಪ್ತಿ. ಪಾಲಿಷ್, ಹೊಳಪು ಬರುವಂತೆ ಮಾಡುವಿಕೆ. ಬುದ್ಧಿ ಕಲಿಸು, ತಿಳುವಳಿಕೆಯನ್ನುಂಟು ಮಾಡು. ಸರಿದಾರಿ, ಸರಿದಾರಿಗೆ ತರುವುದು. ಎರಡನೆಯ ಪಾಠ ಗಂಧರ್ವ ಸೇನ. ಇದು ಸಮಿತಿಯ ರಚನೆಯಾಗಿದೆ. ಈ ಪಾಠದಲ್ಲಿರುವ ಪದಗಳ ಅರ್ಥವನ್ನು ನೋಡೋಣ. ವಡ್ಲೋಲಗ ಅಂದರೆ ರಾಜ್ಯಸಭೆ ಮತ್ತು ದರ್ಬಾರು. ರೋಧನ
ಅಳುವಿಕೆ, ವಿಲಾಪ, ಚುಂಬನ, ಮುತ್ತು, ಉದ್ಘರಿಸು, ಹೇಳು, ಹೊರಗೆಡಹು, ಪರಿಸಮಾಪ್ತಿ ಅಂದರೆ ಮುಕ್ತಾಯ ಮತ್ತು ಕೊನೆ, ಶೋಕ, ಅಳಲು ಮತ್ತು ದುಃಖ, ಗದ್ಗದ ಕಂಠ ಅಂದರೆ ನಿಂತು ನಿಂತು ಬರುವ ಅಸ್ಪಷ್ಟವಾದ ಮಾತು, ಬಿಗಿದ ಕಂಠ, ಅಂತಃಪುರ ಅಂದರೆ ರಾಣಿವಾಸ, ನಿಟ್ಟುಸಿರು, ದೀರ್ಘವಾಗಿ ಬಿಡುವ ಉಸಿರು ಮತ್ತು ನಿಡಿದಾದ ಶ್ವಾಸ, ಬಡಪಾಯಿ, ಅಶಕ್ತ ಮತ್ತು ದುರ್ಬಲ, ದರಿದ್ರ, ತೀರಿಕೊಳ್ಳು, ಗತಿಸು, ಮರಣ ಹೊಂದು, ಮಾರ್ನುಡಿ, ಪ್ರತಿಯಾಗಿ ಮಾತನಾಡು, ಮರುತ್ತರ ಕೊಡು, ಪತ್ತೆ, ಗುರುತು, ಸುಳಿವು ಮತ್ತು ವಿಳಾಸ, ಬೊಬ್ಬಿಡು, ಕೂಗು, ಅರಚು, ಗಟ್ಟಿಯಾಗಿ ಹೇಳು, ನಿಜಾಂಶ, ಸತ್ಯ, ದಿಟ, ಪಕ್ಕೆಲುಬು, ಇಬ್ಬದಿಯ ಎಲುಬು. ಶೋಕಾಚರಣೆ, ಸತ್ತವರಿಗಾಗಿ ಸಂತಾಪ ಸೂಚಿಸುವುದು. ನಾಲಗೆಯನ್ನು ಉದ್ದ ಮಾಡಿ ಹೇಳು, ಒಂದು ವಿಷಯದ ಬಗ್ಗೆ ತನಗೆ ಪೂರ್ಣ ಗೊತ್ತಿದೆ ಎಂದು ಅಂದುಕೊಳ್ಳುತ್ತಾ ನಂಬಿಸಿ ಹೇಳುವುದು, ಅತಿಯಾಗಿ ಮಾತನಾಡುವುದು. ಕರುಳು ಕಿತ್ತು ಬರುವಂತೆ ಅಳು, ತನಗಾದ ದುಃಖವನ್ನು ತೋರ್ಪಡಿಸಿಕೊಳ್ಳಲು ಅಳುವು ಒಂದು ರೀತಿ, ಅತೀವವಾದ ಅಳು. ಗಂಟಲು ಹರಿಯುವಂತೆ ಕೂಗು, ಬೊಬ್ಬೆ ಹಾಕಿ ಹೇಳು, ಜೋರಾಗಿ ಬೊಬ್ಬಿಡು, ಕಾಲಿಗೆ ಬುದ್ಧಿ ಹೇಳು, ಹೇಳದೆ ಕೇಳದೆ ಓಡಿ ಹೋಗು ಮತ್ತು ಪಲಾಯನ ಮಾಡು. ಇದು GPSTR ಎಕ್ಸಾಮ್ಗಂತೂ GPSTR ಆಗಿರ್ಬೋದು, SDA FD ಎಕ್ಸಾಮ್ಗೆ ಇವು ತುಂಬ ಮುಖ್ಯವಾದಂಥ ಅಂಶಗಳಾಗಿವೆ. ಮುಂದಿನ ಪಾಠ 3ನೇ ಪಾಠ ಕೃಷ್ಣ ಮತ್ತು ಸುಧಾಮ. ಇದು ನಾಟಕ. ಇದು ರಚನಾಕಾರರು VS ಸಿರಟ್ಟಿಮಠ್. VS ಸಿರಟ್ಟಿಮಠ್ ಅವರ ಪರಿಚಯವನ್ನು ನೋಡೋಣ. VS ಸಿರಟ್ಟಿಮಠ್ ಅವರು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹಲಗಲಿಯ ಶ್ರೀ ವೀರಭದ್ರೇಶ್ವರ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಗದಗ ಜಿಲ್ಲೆಯ ಹೊಂಬಳದಲ್ಲಿ ದಿನಾಂಕ 1/2/1953 ಜನಿಸಿದರು. VS ಸಿರಟ್ಟಿಮಠರ ತಂದೆ ಶಂಕರಯ್ಯ, ತಾಯಿ ಗುರುಸಿದ್ದವ್ವ. ಇವರು ಅನುವಾದಕರಾಗಿ, ನಾಟಕಕಾರರಾಗಿ ಗುರುತಿಸಿಕೊಂಡಿದ್ದಾರೆ. ತುಂಬಿದ ಕೊಡ, ನರಗುಂದ ಬಂಡಾಯ, ಮಾಡಿದ್ದುಣ್ಣೋ ಮಹಾರಾಯ, MS ಪುಟ್ಟಣ್ಣ ಅವ್ರದ್ದು ಕೂಡ ಮಾಡಿದ್ದುಣ್ಣೋ ಮಹಾರಾಯ ಕೃತಿ ಇದೆ ನೋಡಿ. ಗುಣವಂತ ರಾಜಕುಮಾರ ಮುಂತಾದ 60ಕ್ಕೂ ಹೆಚ್ಚು ಮಕ್ಕಳ ನಾಟಕಗಳನ್ನ ರಚಿಸಿದ್ದಾರೆ. ಇವರು ರಂಗಭೂಮಿ ಹಾಗೂ ಮಕ್ಕಳ ರಂಗ ಸಾಹಿತ್ಯಕ್ಕೆ ಸಲ್ಲಿಸಿದ ಸೇವೆಯನ್ನು ಗುರುತಿಸಿ 2002ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವಿಸಿದೆ. VS ಸಿರಟ್ಟಿಮಠ್ ಅವರ ಹೂವಿನ ಹಂದರ ಕೃತಿಯಿಂದ ಕೃಷ್ಣ ಸುಧಾಮ ನಾಟಕವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಪದಗಳ ಅರ್ಥ: ಕಂಗಾಲಾಗು, ಕಂಗೆಡು, ತಬ್ಬಿಬ್ಬಾಗು, ವಿಧೇಯತೆ, ನಮ್ರತೆಯಿಂದ ಇರು, ಅನುಸರಿಸುವ ಗುಣ, ಪಾಂಡಿತ್ಯ, ವಿದ್ವತ್ತು, ಸ್ನೇಹ, ಗೆಳೆತನ, ಮಿತ್ರತ್ವ, ಸಂಕೋಚ ಅಂದರೆ ಕುಗ್ಗುವುದು, ಮುದುಡುವುದು, ಕೃಪೆ, ದಯೆ, ಕರುಣೆ, ಆಶ್ಚರ್ಯ, ವಿಸ್ಮಯ ಮತ್ತು ಬೆರಗು, ಆಭರಣ, ಒಡವೆ, ಇಂಗಿತ ಅಂದರೆ ಆಶಯ, ದಾಯಾದಿ ಅಂದರೆ ಅಣ್ಣ ತಮ್ಮಂದಿರ ಮಕ್ಕಳು, ಶತಪಥಿಸು ಅಂದರೆ ಹಿಂದಕ್ಕೆ ಮುಂದಕ್ಕೆ ನಡೆದಾಡು, ರಾಜಧರ್ಮ, ಅರಸನು ಪ್ರಜೆಗಳ ಕ್ಷೇಮಕ್ಕಾಗಿ ಪಾಲಿಸಬೇಕಾದ ನೀತಿ, ಕಾಲ ಕೂಡಿ ಬರು, ಸಮಯ ಸಂದರ್ಭ ಒದಗಿ ಬರುವುದು, ಗುರುಕುಲ, ಹಿಂದಿನ ಕಾಲದಲ್ಲಿ ಗುರುಗಳ ಮನೆಯೇ ಪಾಠಶಾಲೆ ಆಗಿರುತ್ತಿತ್ತು, ಅದನ್ನು ಗುರುಕುಲ ಎನ್ನುವರು. ಮುಂದಿನ ಪಾಠ 4ನೇ ಪಾಠ ಡಾಕ್ಟರ್ ರಾಜ್ಕುಮಾರ್. ರಚನಾಕಾರರು ಡಾಕ್ಟರ್ HS ಸತ್ಯನಾರಾಯಣ್ ಅವರು ರಚನೆ ಮಾಡ್ಯಾರ. ಇವರ ಪರಿಚಯವನ್ನು ನೋಡೋಣ ಈಗ. ಡಾಕ್ಟರ್ HS ಸತ್ಯನಾರಾಯಣ್ ಅವರು ಜನಿಸಿದ್ದು ಚಿಕ್ಕಮಗಳೂರಿನಲ್ಲಿ. ಶ್ರೀಮತಿ ಇಂದಿರಮ್ಮ, ಶ್ರೀ HK ಶ್ರೀನಿವಾಸ್ ದಂಪತಿಗಳ ಇವರು ತಂದೆ ತಾಯಿಗಳು.
BA ಪದವಿಯನ್ನು ತೀನಂಶ್ರೀ ಸ್ಮಾರಕ ಚಿನ್ನದ ಪದಕದೊಂದಿಗೆ ಪಡೆದರು. ಪೂರ್ಣಚಂದ್ರ ತೇಜಸ್ವಿಯವರ ಕಥನ ಸಾಹಿತ್ಯದ ಸಾಂಸ್ಕೃತಿಕ ನೆಲೆಗಳು ಎಂಬ ಪ್ರೌಢ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನು ಪಡೆದರು. ಈ PhD ಗ್ರಂಥಗಳನ್ನ ನೀವು ಸಪ್ರೇಟಾಗಿ ಬರ್ಕೋತಿದ್ರೆ ಬರ್ಕೋಬೋದು, ಒಂದು ಕಡೆ ಅನುಕೂಲ ಆಗ್ತೈತಿ ಓದಾಕ. ಸಾಹಿತ್ಯ ವಿಮರ್ಶೆ, ಲಲಿತ ಪ್ರಬಂಧ, ಅಂಕಣ ಬರಹಗಳಲ್ಲಿ ಕೃಷಿ ಮಾಡಿ ಅಪೂರ್ವ ಒಡನಾಟ, ಅಲಕ್ಷಿತ ತೆರೆದೆಯ ದೀಪ, ಕಣ್ಣೋಟ, ನುಡಿಚಿತ್ರ, ಪನ್ನೆರಳೆ, ನಗೆಮೊಗದ ಅಜ್ಜ ಮಾಸ್ತಿ, ಗಿರೀಶ್ ಕಾರ್ನಾಡ್, ಬದುಕು ಬರಹ ಮುಂತಾದ ಕೃತಿಗಳನ್ನ ರಚಿಸಿದ್ದಾರೆ. ಉದಯೋನ್ಮುಖ ವರ್ಧಮಾನ ಪ್ರಶಸ್ತಿ, ಸಾಹಿತ್ಯ ಪರಿಷತ್ತಿನ ದತ್ತಿ ಬಹುಮಾನ, ಹಿರೇಮಲ್ಲೂರು ಈಶ್ವರನ್ ರಾಜ್ಯ ಪ್ರಶಸ್ತಿ ಮುಂತಾದ ಗೌರವಗಳಿಗೆ ಪಾತ್ರರಾಗಿರುವ ಡಾಕ್ಟರ್ H.S. ಸತ್ಯನಾರಾಯಣ್ ಅವರಿಗೆ ಕರ್ನಾಟಕ ಸರ್ಕಾರವು 2017 ಸಾಲಿನ ಅತ್ಯುತ್ತಮ ಉಪನ್ಯಾಸಕ ಎಂದು ರಾಜ್ಯ ಪ್ರಶಸ್ತಿಯನ್ನಿಟ್ಟು ಪುರಸ್ಕರಿಸಿತು. ಪ್ರಸ್ತುತ ಚಿಕ್ಕಮಗಳೂರಿನ ಬಸವನಹಳ್ಳಿ ಬಾಲಿಕಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪದಗಳ ಅರ್ಥ: ಸೌಕರ್ಯ, ಅನುಕೂಲ, ಜನಮಾನಸ, ಜನರ ಮನಸ್ಸು, ನಾಡೋಜ, ನಾಡಿಗೆ ಗುರು, ಉಜ್ವಲ, ಬೆಳಗು, ಸಜ್ಜನಿಕೆ ಅಂದರೆ ಒಳ್ಳೆಯ ನಡವಳಿಕೆ, ಮೇರು. ಆಮೇಲೆ ವ್ಯಕ್ತಿತ್ವ ಎಂದರೆ ಎತ್ತರದ ವ್ಯಕ್ತಿತ್ವ, ವಿಕಾಸ ಅಂದರೆ ಹರಡಿಕೊಳ್ಳು, ಹಿಗ್ಗಿಸು ಅಂದರೆ ಹಿರಿದಾಗಿಸು, ರಂಗಭೂಮಿ ನಾಟಕವಾಡುವ ಸ್ಥಳ, ಅಕಾಲಿಕ ಕಾಲವಲ್ಲದ, ಮಾಗುತ್ತ ಅಂದ್ರೆ ಪಕ್ವಗೊಳ್ಳುತ್ತ, ಹೆಗಲೆಣೆ ಅಂದರೆ ನೆರವು ನೀಡು, ಬೆಳ್ಳಿತೆರೆ ಚಲನಚಿತ್ರ ತೋರುವ ಪರದೆ, ಮನೋಜ್ಞ ಅಂದ್ರೆ ಮನಮೆಚ್ಚುವ, ಸಂಪನ್ನತೆ ಸಿರಿವಂತಿಕೆ, ಸಮೃದ್ಧತೆ ಅಂದಾಗೆ, ಸಂಪನ್ನತೆ ಅಂದರೆ ಸಿರಿವಂತಿಕೆ ಮತ್ತು ಸಮೃದ್ಧತೆ, ಪ್ರತೀಕ ಸಂಕೇತ, ತೊಡಕು ಅಡ್ಡಿ. ಪಾಠ 5 ಧನ್ಯವಾದ ಹೇಳಿದ ಕೊಕ್ಕರೆ. ಡಾಕ್ಟರ್ ಅನುಪಮಾ ನಿರಂಜನರ ರಚನೆ. ಡಾಕ್ಟರ್ ಅನುಪಮಾ ನಿರಂಜನ ಅವರು 1934 ಮೇ 17ರಂದು ತೀರ್ಥಹಳ್ಳಿಯಲ್ಲಿ ಜನಿಸಿದರು. ಅನುಪಮಾ ಅವರಿಗೆ ತಂದೆ ತಾಯಿ ಕೊಟ್ಟ ಹೆಸರು ವೆಂಕಟಲಕ್ಷ್ಮಿ. ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವುದರ ಜೊತೆಗೆ ಅವರು ಕನ್ನಡದಲ್ಲಿ ಸಾಹಿತ್ಯ ರಚನೆಯನ್ನು ಮಾಡಿದರು. ಅವರೊಬ್ಬ ಜನಪ್ರಿಯ ಲೇಖಕಿ ಕೂಡ. ಕೇಳು ಕಿಶೋರಿ ಹಾಗೂ ತಾಯಿ, ಕೇಳು ಕಿಶೋರಿ ಮತ್ತು ತಾಯಿ ಮಗು, ಅನಂತಗೀತ, ಶ್ವೇತಾಂಬರಿ, ಹಿಮದ ಹೂವು, ಆಳ, ದಿಟ್ಟೆ ಮೊದಲಾದ ಕೃತಿಗಳನ್ನ ರಚಿಸಿದ್ದಾರೆ. ಇವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕಾರ, ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಕಾಸರಗೂಡು ಮಹಿಳಾ ಸಮ್ಮೇಳನ ಅಧ್ಯಕ್ಷತೆ, ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಮುಂತಾದ ಪುರಸ್ಕಾರಗಳನ್ನು ಇವರು ನೀಡಿ ಗೌರವಿಸಲಾಗಿದೆ. ಪದಗಳ ಅರ್ಥ: ರಸಮೂಲಿಕೆ ಅಂದರೆ ಗಿಡಮೂಲಿಕೆ ಮತ್ತು ಔಷಧಿ, ಕೊಳ ಅಂದರೆ ಸರೋವರ, ನೆರವು ಸಹಾಯ, ವೃದ್ಧ ಅಂದರೆ ವಯಸ್ಸಾದ, ಕ್ಷಾಮ ಬರಗಾಲ, ಆದೇಶ ಅಂದರೆ ಆಜ್ಞೆ, ವರಹ ಅಂದರೆ ಚಿನ್ನದ ನಾಣ್ಯ, ನೇಯುವುದು ಅಂದರೆ ತಯಾರಿಸು, ಹೆಣೆಯುವುದು, ಕರುಣಾಳು ಕನಿಕರವುಳ್ಳವನು, ಪೀತಾಂಬರ ರೇಷ್ಮೆ ಬಟ್ಟೆ. ಪಾಠ 6 ಸಿದ್ಧಾರೂಢರ ಜಾತ್ರೆ. ಇದು ಸಮಿತಿಯ ರಚನೆಯಾಗಿದೆ. ಪದಗಳ ಅರ್ಥ: ಐಹಿಕ ಅಂದರೆ ಪ್ರಾಪಂಚಿಕ, ಸನ್ಯಾಸ ಸಂಸಾರಿಕ ಬಂಧನಗಳನ್ನು ಕಳಚಿಕೊಂಡ ಸ್ಥಿತಿ. ದೀಪಸ್ತಂಭ ಸಮುದ್ರ ದಂಡೆಯಲ್ಲಿ ಕಟ್ಟಿದ ದೀಪ ಗೋಪುರ. ಇದು ಹಡಗುಗಳಿಗೆ ಸೂಚನೆ ಕೊಡಲು ಸಹಕಾರಿ. ಉತ್ತತ್ತಿ ಅಂದರೆ ವನ ಖರ್ಜೂರ, ಆವರಣ, ತೇರು, ರಥ. ಜಮಾಯಿಸು ಅಂದರೆ ಷೇರು, ಅರಿವೆ, ಬಟ್ಟೆ ಮತ್ತು ವಸ್ತ್ರ.
ಏಳನೇ ಪಾಠ ಯಾನ ಕುರಿತೊಂದು ಪತ್ರ. ಇದು ಸಮಿತಿಯ ರಚನೆಯಾಗಿದೆ. ಯಾನ ಕುರಿತೊಂದು ಪತ್ರ. ಪದಗಳ ಅರ್ಥ: ಸಂದೇಶ, ಸುದ್ದಿ ಮತ್ತು ನಿರೂಪ. ವಿನಿಮಯ ಅಂದರೆ ಒಂದಕ್ಕೆ ಬದಲಾಗಿ ಮತ್ತೊಂದನ್ನು ಕೊಡುವಿಕೆ, ಅದಲು ಬದಲು ಮಾಡಿಕೊಳ್ಳು. ಚೂಟಿ, ಚುರುಕು, ಲವಲವಿಕೆ. ವಿಶೇಷ ಅಂದರೆ ಪ್ರತ್ಯೇಕವಾದ, ವಿಶಿಷ್ಟವಾದ. ಗಗನಚುಂಬಿ, ಆಕಾಶವನ್ನು ಮುಟ್ಟುವಂತಹದ್ದು, ಬಹಳ ಎತ್ತರವಾದದ್ದು. ಹೆಬ್ಬಂಡೆ, ದೊಡ್ಡದಾದ ಕಲ್ಲು. ಇಕ್ಕಟ್ಟು ಅಂದರೆ ಸಂದಿಗ್ಧ, ಕಿರಿದಾದ. ಶಿಖರ, ಮರ, ಬೆಟ್ಟಗಳ ತುದಿ. ದೇವಾಲಯಗಳ ಗೋಪುರ. ಉತ್ಪತ್ತಿ, ಸೃಷ್ಟಿ, ಉಂಟಾಗು, ಹುಟ್ಟು. ಕಂಪ್ಯೂಟರ್, ಇದನ್ನು ಸಂಗಣಕವೆಂದು ಗಣಕಯಂತ್ರವೆಂದು ಕರೆಯುತ್ತಾರೆ. ಭೂಗರ್ಭಶಾಸ್ತ್ರ, ಭೂಮಿಯ ಪದರಗಳ ಮತ್ತು ಭೂಮಿಯ ಒಳಗಿರುವ ವಸ್ತುಗಳ ವಿಷಯವನ್ನು ಅಧ್ಯಯನ ಮಾಡುವ ಶಾಸ್ತ್ರ. ಗುಪ್ತ ಸಂಕೇತ, ಇಮೇಲ್ ಬಳಸುವ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಗುಪ್ತ ಸಂಕೇತವಿರುತ್ತದೆ. ಅದನ್ನು ಬಳಸಿದಾಗ ಮಾತ್ರ ಅವರ ಈ ಪತ್ರ ಅಂದರೆ ಅಂಚೆ ತೆರೆದುಕೊಳ್ಳುವುದು. ಗುಪ್ತ ಸಂಖ್ಯೆಯನ್ನು ಪಾಸ್ವರ್ಡ್ ಎಂದು ಕರೆಯುತ್ತಾರೆ. ಚಾರಣ, ಬೆಟ್ಟ ಗುಡ್ಡಗಳ ಕಡೆಗೆ ಸಾಹಸದ ನಡಿಗೆ. ದಂತಕಥೆ, ಬಾಯಿಯಿಂದ ಬಾಯಿಗೆ ಹರಡುವ ಕಲ್ಪಿತ ಕಥೆಯನ್ನು ದಂತಕಥೆ ಅಂತೀವಿ. ಪಾಠ 8 ಕರ್ನಾಟಕ ಏಕೀಕರಣ. ಇದು ಸಮಿತಿಯ ರಚನೆ. ಉದಯ, ಹುಟ್ಟು ಮತ್ತು ಮೂಡು. ಆಕಾಶವಾಣಿ, ಆಕಾಶದಲ್ಲಿ ಕೇಳುವ ಧ್ವನಿ ಮತ್ತು ರೇಡಿಯೋ, ಬಾನುಲಿ. ಪ್ರಸ್ತುತಪಡಿಸು ಅಂದರೆ ಪ್ರಕಟಿಸು, ಸಾದರಪಡಿಸು. ಆಲಿಸು ಅಂದರೆ ಕೇಳು, ಹೊರತುಪಡಿಸಿ ಅಂದರೆ ಬಿಟ್ಟು. ಕುತೂಹಲ ಅಂದರೆ ಆಶ್ಚರ್ಯ, ವಿಸ್ಮಯ. ಸಂಸ್ಥಾನ, ರಾಜ್ಯ, ದೇಶದ ಒಂದು ಭಾಗ. ಪರಕೀಯ, ಬೇರೆಯ, ಹೊರಗಿನ, ಅನ್ಯ. ಅಸಹನೀಯ, ಸಹಿಸಲು ಸಾಧ್ಯವಿಲ್ಲದ, ತಡೆಯಲಾಗದ. ಅಸ್ತಿತ್ವ ಅಂದರೆ ಇರುವಿಕೆ. ಅಗ್ರಗಣ್ಯ, ಮೊಟ್ಟ ಮೊದಲಿನ. ಸರ್ವಶ್ರೇಷ್ಠ, ಪ್ರೇರಣೆ ಅಂದರೆ ಪ್ರಚೋದನೆ, ಮುಂದಕ್ಕೆ ಹೋಗುವಂತೆ ಉತ್ತೇಜಿಸುವಿಕೆ. ವಿಭಜನೆ ಅಂದರೆ ವಿಂಗಡಣೆ, ಬೇರ್ಪಡಿಸುವಿಕೆ. ಸಮಾನ ಮನಸ್ಕ ಅಂದರೆ ಒಂದೇ ಬಗೆಯಲ್ಲಿ ಯೋಚನೆ ಮಾಡುವವನು, ತನ್ನಂತೆಯೇ ಅಭಿಪ್ರಾಯವುಳ್ಳವನು. ಕಾರ್ಯಪ್ರವೃತ್ತ, ಕೆಲಸ ಮಾಡಲು ಮೊದಲಾಗು. ಧ್ಯೇಯೋದ್ದೇಶ, ಗುರಿ. ನಿಘಂಟು, ಶಬ್ದಕೋಶ, ಶಬ್ದಾರ್ಥ ಸಂಗ್ರಹ. ನೆಲೆ ಕಲ್ಪಿಸು, ವೇದಿಕೆ ಒದಗಿಸು, ಅವಕಾಶ ಮಾಡಿಕೊಡು. ಆಯೋಜಿಸು, ಏರ್ಪಾಡು ಮಾಡು. ವ್ಯವಸ್ಥೆಗೊಳಿಸು, ಆಂದೋಲನ, ಚಳುವಳಿ ಮತ್ತು ಕ್ರಾಂತಿ. ವ್ಯಾಪ್ತಿ ಅಂದರೆ ವಿಸ್ತಾರ ಮತ್ತು ಮಿತಿ. ಎಡವಟ್ಟು, ರೂಢಿಗೆ ವಿರೋಧವಾದದ್ದು, ಉಚಿತವಲ್ಲದ್ದು, ಕ್ರಮ ತಪ್ಪಿದ್ದು. ಅಖಂಡ ಅಂದರೆ ಅವಿಚ್ಛಿನ್ನ, ಪೂರ್ಣ ಅಂದಾಗೆ. ಮುಂದಿನ ಒಂದು ಪದ್ಯ ಭಾಗವನ್ನು ಮುಂದಿನ ಒಂದು ಕ್ಲಾಸಲ್ಲಿ ನೋಡೋಣ ಸ್ನೇಹಿತರೆ. ಧನ್ಯವಾದಗಳು.